ಮಾನ್ಯ ಮುಖ್ಯಮಂತ್ರಿಗಳೇ ಒಂದೇ ನಿಮಿಷ. ಸಭಾಪತಿಯವರು ಇಲ್ಲ, ಕೂತ್ಕೊಳ್ಳಿ. ಒಂದ್ ನಿಮಿಷ. ಮಾನ್ಯ ಸಭಾಪತಿಯವರೇ, ಈಗ ಮುಖ್ಯಮಂತ್ರಿಗಳನ್ನ ಕಡೆ ನೋಡೋದೇ ಇಲ್ಲ. ಸಭಾಪತಿ ಅವರೇ ಕಡೆ ಮಾತ್ರ ನೋಡ್ತಾ. ಈಗ ಮುಖ್ಯಮಂತ್ರಿಗಳು ಈ ಸದನಕ್ಕೆ ಬಂದದ್ದು ನಮ್ಗೆಲ್ರಿಗೂ ಇಷ್ಟ. ಆದ್ರೆ ಪ್ರತಿಪಕ್ಷದ ಕಡೆಯಿಂದ ಅವರಿಗೊಂದು ಅಹವಾಲುಗಳನ್ನು ಹೇಳ್ಬೇಕಲ್ಲ ನಾವು, ಅದನ್ನು ಕೇಳುದಿಲ್ಲ ಅಂದ್ರೆ ಯಾವನೇ ಆಯವ್ಯಯ. ಈಗ ಮುಖ್ಯಮಂತ್ರಿಗಳ ಕೇಳಿ ಆಯವ್ಯಯವನ್ನ ಇಡೀ ರಾಜ್ಯ ಒಂದ್ ನಿಮಿಷ ತಾವು ಸ್ವಲ್ಪ ಕೇಳ್ಬೇಕು. ಸರಿಯಾಗುದಿಲ್ಲ. ಉತ್ತರ ಕೂಡ ವರ್ಷದ ಒಂದೇ ನಿಮಿಷ ಆಗ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದಾಜುಗಳನ್ನು ಆಗ ಮಾಡ್ಲಿಕ್ಕೆ ಬರೋದಿಲ್ಲ ಸಭಾಪತಿ ಅವರೇ. ಈಗ ಪ್ರತಿಪಕ್ಷದ ಅಹವಾಲುಗಳನ್ನ ನೀವು ಕೇಳಬೇಕು. ಕರ್ನಾಟಕ ರಾಜ್ಯದ 7 ಕೋಟಿ ಮಂದಿ ಆತ್ಮ ಯಾವುದು ಕೇಳಿದ್ರೆ ಅದು ವಿಧಾನಸೌಧ ಅನ್ನುವಂತ ಭಾವನೆ ಇದೆ. ಆ ವಿಧಾನಸೌಧದಲ್ಲಿ ರಾಷ್ಟ್ರದ್ರೋಹವಾದಂತ ಘೋಷಣೆ, ಪಾಕಿಸ್ತಾನದ ಪರವಾದಂತ ಘೋಷಣೆ ಸಾಧ್ಯ ಇಲ್ಲ. ಇಡೀ ರಾಜ್ಯದಲ್ಲಿ ನಿಮ್ಗೆ ತಿರಸ್ಕಾರ ಮಾಡಿ ಕೊಡ್ರಿ ಒಂದ್ ನಿಮಿಷ ಕೊಡ್ರಿ ನೋಡಿ ಒಂದ್ ನಿಮಿಷ ಕೊಡ್ರಿ ನಾ ಹೇಳುವಾಗ ಕೊಡ್ರಿ ನೋಡ್ರಿ. ಈಗ ಇಲ್ಲಿವರೆಗೆ ಮಾತನಾಡ್ಲಿಕ್ಕೆ ಅನುಮತಿಯನ್ನು ಕೂಡ 19-20-23 ಮಾತಾಡ್ಯಾರ. ಇವತ್ತು ನಾವೇನಂದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರ ಅಂತ ಹೇಳಿದ್ವಿ. ಅದಕ್ಕೆ ಉತ್ತರ ಕೊಡುವಾಗ ಅವ್ರು ಉತ್ತರ ಮುಗಿದ ನಂತರ ನೀವೇನು ಬೇಕಾದ್ ಮಾತಾಡಿ, ಉತ್ತರ ಕೊಡ ಮಟ್ಟ ಯಾರು ದಯಮಾಡಿ ಇಂಟರ್ಫಿಯರ್ ಆಗಬೇಡಿ, ಮಾತಾಡಬೇಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.